ಸೊ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದೀನಿ. ನಂಬಿ ನೀವೇನಾದ್ರೂ ಒಂದು ಬರೀತೀರಾ ಕೆಲಸ ಮಾಡ್ತೀರಾ ಅಂದ್ರೆ ತುಂಬಾ ಲಾಂಗ್ ಆಗಿದೆ ವಿಡಿಯೋ. ಸೊ ಒಂದು ಟಾಪಿಕ್ ಸ್ಪೀಡ್ ಆಗಿ ಇಟ್ಕೊಂಡು ನೋಡಿ ಸ್ವಲ್ಪ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಈ ವರ್ಷ ಎಲ್ರಿಗೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ ಅಂಡ್ ಎಲ್ಲರೂ ಖುಷಿಯಾಗಿದ್ದೀರಾ. ಅಂಡ್ ಇದೇ ಖುಷಿನ ಆಲ್ ಓವರ್ ದ ಇಯರ್ ಕ್ಯಾರಿ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಅಂಡ್ ಕ್ಯಾರಿ ಮಾಡಿ. ಸೊ ಎಲ್ಲರಿಗೂ ಈ ವರ್ಷ ತುಂಬಾ ಒಳ್ಳೇದಾಗ್ಲಿ, ನಗ್ನಗ್ತಾ ಇರಿ ಅಂಡ್ ಎಲ್ಲರೂ ಚೆನ್ನಾಗಿರಿ. ಈ ವರ್ಷ ನನಗಂತೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಡೇ ಅಲ್ಲಿ ಸ್ಯಾಡ್ ಕೂಡ ಇರುತ್ತೆ, ಬ್ಯಾಡ್ ಕೂಡ ಇರುತ್ತೆ ಅಂಡ್ ಗುಡ್ ಕೂಡ ಇರುತ್ತೆ. ಸೊ ಅದರಲ್ಲಿ ನೀವು ಗುಡ್ ನ ಫೋಕಸ್ ಮಾಡಿ ಚೆನ್ನಾಗಿತ್ತು ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಅದನ್ನೇ ನೀವು ಕ್ಯಾರಿ ಮಾಡ್ತೀರಾ. ಸೊ ಹಾಗಾಗಿ ನನ್ನ ದಿನ ಕೂಡ ಈ ವರ್ಷದಲ್ಲಿ, ಈ ಕ್ಯಾಲೆಂಡರ್ ಹೊಸ ವರ್ಷದಲ್ಲಿ ನನ್ನ ಮೊದಲನೇ ದಿನನೇ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಸೊ ಐ ವಿಶ್ ಅಂಡ್ ಐ ಹೋಪ್, ಸೊ ಐ ಹೋಪ್ ಅನ್ನೋದಕ್ಕಿಂತ ಹೌದು, ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಇಷ್ಟೇ ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ ನಾನು ಒಳ್ಳೆ ರೀತಿಯಲ್ಲಿ ಕ್ಯಾರಿ ಮಾಡ್ತೀನಿ. ಇವತ್ತಿನ ಕಂಟೆಂಟ್ ಏನಂತ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಾನು ಲಾಸ್ಟ್ ಇಯರ್ ಇಂದ ವಿಷನ್ ಬೋರ್ಡ್ ನ ಸ್ಟಾರ್ಟ್ ಮಾಡಿದೆ. ವಿಷನ್ ಬೋರ್ಡ್ ಅಂದ್ರೆ ನಿಮಗೆ ಆ ವರ್ಷದ ಗೋಲ್ ಏನು, ಆ ವರ್ಷದಲ್ಲಿ ನೀವೇನ್ ರೀಚ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಅದು ಆದ್ರ ಏನು ಅಂತ ಒಂದು ರಿಯಲಿಸ್ಟಿಕ್ ಗೋಲ್ ಅಂತ ಹೇಳ್ಬೋದು. ಫ್ಯಾಂಟಸಿ ಗೋಲ್ ಅಲ್ಲ, ರಿಯಲಿಸ್ಟಿಕ್ ಗೋಲ್. ಆ ವರ್ಷದಲ್ಲಿ ನೀವ್ ಏನೇನ್ ಮಾಡ್ಬೇಕು ಅನ್ನೋದನ್ನ. ಸೊ ಅದನ್ನ ನಾನು ಲಾಸ್ಟ್ ಇಯರ್ ಇಂದ ಮಾಡಿದೀನಿ. ಸೊ ಈ ವರ್ಷ ಅದರಲ್ಲಿ ಏನೇನಾಗಿದೆ ಅಂಡ್ ಏನೇನಾಗಿಲ್ಲ, ಯಾವ್ದು ಶೇರ್ ಮಾಡ್ಬೇಕು ಯಾವ್ದು ಶೇರ್ ಮಾಡಬಾರ್ದು, ಸೊ ಅದನ್ನು ನೋಡ್ಕೊಂಡು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಅವ್ರದೇ ಆದ ಪರ್ಸನಲ್ ಗೋಲ್ಸ್ ಕೂಡ ಇರುತ್ತೆ. ಸೊ ಅದನ್ನ ನಾನ್ ಶೇರ್ ಮಾಡಲ್ಲ ಅಂತಲ್ಲ, ಯಾರು ಕೂಡ ಶೇರ್ ಮಾಡಬಾರ್ದು ಪರ್ಸನಲ್ ಸೀಕ್ರೆಟ್ ಗೋಲ್ಸ್ ನ. ಬಟ್ ಕ್ಯಾಶುವಲ್ ಆಗಿರುವಂತ ಗೋಲ್ಸ್ ನೀವು ಆರಾಮಾಗಿ ಶೇರ್ ಮಾಡ್ಬೋದು. ಏನಕ್ಕೆ ಪರ್ಸನಲ್ ಅಂಡ್ ಸೀಕ್ರೆಟ್ ಗೋಲ್ಸ್ ನ ಶೇರ್ ಮಾಡಬಾರ್ದು ಅಂದ್ರೆ ಅದು ಆಗ ತನಕ ಶೇರ್ ಮಾಡಬೇಡಿ ಅಂತ ಅಷ್ಟೇ. ಐ ಮೀನ್, ಸೊ ಅದನ್ನ ಹೇಳಲೇಬಾರ್ದು ಯಾರಿಗೂ ಅಂತಲ್ಲ. ಓಕೆ, ಇವಾಗ ವಿಷನ್ ಬೋರ್ಡ್ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ. ನನ್ನ ಸೆಕೆಂಡ್ ವಿಡಿಯೋ, ಈಗ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ವಿಷನ್ ಬೋರ್ಡ್ ನ ನಾನು ಯಾವ ತರ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಅಂಡ್ ಹೊಸದಾಗಿ ಕೂಡ ಆಡ್ ಮಾಡ್ತಿದ್ದೀನಿ ವಿಷನ್ ಬೋರ್ಡ್ಗೆ. ನಾನು ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ಅಲ್ಲಿ ನಾನೊಂದು ಪಿಕ್ಚರ್ ಅನ್ನೋದನ್ನ ಅಂಟಿಸಿರ್ಲಿಲ್ಲ. ಓಕೆ, ಬಟ್ ನಾನು ಅದನ್ನ ಬರ್ದಿಟ್ಟು ನಾನು ಎವ್ರಿ ಟೈಮ್ ನೋಡೋದು, ಅದನ್ನ ಇಮ್ಯಾಜಿನೇಷನ್ ಮಾಡ್ತಿದ್ದೆ. ಸೊ ಅದರಿಂದ ವಿಷನ್ ಬೋರ್ಡ್ ನ ನೀವು ಎರಡು ತರ ಕ್ರಿಯೇಟ್ ಮಾಡ್ಬೋದು. ಒಂದು, ನೀವೇನ್ ಬರೀತೀರಾ ಅದನ್ನ ಇಮ್ಯಾಜಿನ್ ಮಾಡೋದು ಅದ್ರ ಬಗ್ಗೆ. ಅಂಡ್ ಅಗೇನ್, ಇಲ್ಲ ನಮ್ಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಂತಂದ್ರೆ ವಿಷನ್ ಬೋರ್ಡ್ ಅಲ್ಲಿ ಏನೇನ್ ಬೇಕು ಅದನ್ನ ಬರ್ದಿಟ್ಕೊಂಡು ಒಂದು ಪಿಕ್ಚರ್ ಅಂಟಿಸಿ ಎವ್ರಿ ಡೇ ನೀವು ಅದನ್ನ ನೋಡ್ಬೇಕು, ಎವ್ರಿ ಡೇ ನೀವು ಅದನ್ನ ಓದ್ಕೊಳ್ಬೇಕು. ಓಕೆ, ಸೊ ಅದನ್ನ ಯಾವ ತರ ಫಾಲೋ ಮಾಡೋದು, ಏನು ಎತ್ತ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಾನು ಈ ವರ್ಷದ ವಿಷನ್ ಬೋರ್ಡ್ ನ ಇನ್ನೂ ಬರ್ದಿಲ್ಲ, ಇನ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಬರ್ದು ಮುಗಿಸ್ಬಿಟ್ಟು ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಲಾಸ್ಟ್ ಇಯರ್ ವಿಷನ್ ಬೋರ್ಡ್ಗೆ ಮೂವ್ ಆಗದ ಕ್ವಿಕ್ ಆಗಿ. ಈ ಮೈಕ್ ಬಂದು ಒಂದು ನಿಮಿಷ ಕೂರ್ತಿಲ್ಲ ಅಷ್ಟೊತ್ತಿಂದ, ಇಲ್ಲಿ ನೋಡಿ, ಕೇಳಿಸಿದ್ರೆ ಸಾಕು, ಹೆಂಗಾದ್ರೂ ಕೂತ್ಕೊಳ್ಳಿ ಅದು. ಓಕೆ, ನನ್ನ ವಿಷನ್ ಬೋರ್ಡ್ ಲಾಸ್ಟ್ ಇಯರ್ ಅಲ್ಲಿ ಒಂದು ಬೇಸಿಕ್ ಬುಕ್ ತಗೊಂಡು ಬರ್ದಿದ್ದೆ. ಓಕೆ, ನಾನು ಇದನ್ನ ಯಾವ ತರ ನನ್ನ ವಿಷನ್ ಬೋರ್ಡ್ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ, ನಾನೇನೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ರ್ಯಾಂಡಮ್ ಆಗಿ ಯಾರ್ದೋ ಅಂತ ನಂಗೆ ನೆನಪಿಲ್ಲ, ಥ್ಯಾಂಕ್ಸ್ ಟು ಹರ್. ವಿಷನ್ ಬೋರ್ಡ್ ಲಾಸ್ಟ್ ಇಯರ್ ನಾನು ಯಾವ ತರ ಕ್ರಿಯೇಟ್ ಮಾಡಿದೆ ಅಂದ್ರೆ, ಒಂದು ಬೇಸಿಕ್ ಬುಕ್ ತಗೊಂಡು ನನಗೆ ಬೇಕಾಗಿರೋ ರಿಯಲಿಸ್ಟಿಕ್ ವಿಶಸ್. ಓಕೆ, ನಾನು ತುಂಬಾ ಫ್ಯಾಂಟಸಿ ವಿಶಸ್ ಬರ್ಕೊಂಡಿದ್ದಿಲ್ಲ. ನಾನೊಂದು ಫಾರಿನ್ ಟ್ರಿಪ್ ಹೋಗ್ಬೇಕು, ಏನೋ ಈ ತರ ಎಲ್ಲ ನಮ್ಗೆ ಯಾವ್ದು ಫ್ಯಾಂಟಸಿ ಡ್ರೀಮ್ ಇದ್ದಿಲ್ಲ. ಓಕೆ, ನನಗೆ ಒಂದಷ್ಟು ರಿಯಲಿಸ್ಟಿಕ್ ಡ್ರೀಮ್ಸ್ ಆಗ್ಬೇಕಿತ್ತು. ಸೊ ಅದ್ರಲ್ಲಿ ಆಗಿರೋದು ಇದೆ, ಇನ್ನ ಆಗ್ತಿರೋದು ಇದೆ, ನಾನು ಹೇಳ್ತೀನಿ. ಸೊ ಈ ತರ ನನ್ನ ರಿಯಲಿಸ್ಟಿಕ್ ಡ್ರೀಮ್ಸ್, ವಿಶ್ ಏನಾದ್ರೂ ಇರ್ಬೋದು, ಅದನ್ನ ನಾನು ಬರ್ಕೊಂಡಿದ್ದು ಅಂಡ್ ನೋಡಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದು. ಇದೇ ಇದೊಂದು ಭಾಗ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಇದನ್ನ ನಾವು ವಿಷನ್ ಬೋರ್ಡ್ ಅಂತಾನೂ ಕರಿತೀವಿ. ಓಕೆ, ಇವಾಗ ನಾನು ಆ ಹುಡುಗಿಯಿಂದ ತಿಳ್ಕೊಂಡು ಆಮೇಲೆ ಫಾಲೋ ಮಾಡಿ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತೀವಿ. ರಿಸರ್ಚ್ ಅಂದ್ರೆ ಏನಂದ್ರೆ,
ಒಂದು ಟಾಪಿಕ್ ಬಗ್ಗೆ ಎಲ್ಲ ಲೈಕ್ ಒಬ್ಬೊಬ್ರು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಒಂದು ಫೈನಲ್ ರಿಸಲ್ಟ್ ತಗೊಂಡು ಓಕೆ ಇದು ಕರೆಕ್ಟ್ ಅಂತ ನಾವು ಆ ಟಾಪಿಕ್ ಬಗ್ಗೆ ತಿಳ್ಕೊಳ್ತೀವಲ್ಲ ಅದನ್ನ ನಾವು ರಿಸರ್ಚ್ ಮಾಡಿ ತಿಳ್ಕೊಳ್ಳೋದು. ನಾವು ಒಂದು ಟಾಪಿಕ್ ನ ಹೊಸದಾಗಿ ಹುಟ್ಟಿಸಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಬರೆಯೋ ಅಷ್ಟು ಇಂಟೆಲಿಜೆಂಟ್ ಐ ಥಿಂಕ್ ನಾನಲ್ಲ. ಸೊ ನಾನು ಒಂದು ವಿಷಯ ನಾನು ತಿಳ್ಕೊಬೇಕಂದ್ರೆ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತೀನಿ. ಅಂದ್ರೆ ಬೇರೆಯವರು ಏನೇನು ಹೇಳಿದ್ದಾರೆ ಅನ್ನೋದೆಲ್ಲಾನು ಕೂಡ ಅದನ್ನ ನಾನು ರಿಸರ್ಚ್ ಮಾಡಿ ತಿಳ್ಕೊಂಡೆ ಅಂತ ಹೇಳೋದು. ಸೊ ನನ್ನ ಫಸ್ಟ್ ವಿಷನ್ ಬೋರ್ಡ್ ಲಾಸ್ಟ್ ಇಯರ್ ಕ್ರಿಯೇಟ್ ಮಾಡಿದ್ದು. ನಾನು ಎಲ್ಲಾನು ಲೈಕ್ ಕ್ಯಾಮ್ರಾ ತೋರ್ಸಲ್ಲ ಏನೇನು ವಿಷಯಸ್ ಅಂತ, ಬಟ್ ನಾನು ಹೇಳ್ತೀನಿ ಅಲ್ಲಿ ಏನೇನು ಬರ್ದಿದ್ದೆ, ಯಾವ್ದು ಹೇಳ್ಬೇಕು ಅದನ್ನ. ಓಕೆ, ನಾನು ಇಲ್ಲಿ ಆದ್ರೆ ಮೇನ್ ಆಗಿ ಇಲ್ಲಿ ಬರ್ಕೊಂಡಿರೋದು ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಬುಕ್ ಅಲ್ಲಿ ಏನೇನು ವಿಶ್ ಬರ್ದಿದ್ದೀನಿ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಯೂನಿವರ್ಸ್. ಐ ಲವ್ ಯು ಯೂನಿವರ್ಸ್. ಅಂಡ್ 2024 ಗೋಲ್ಡನ್ ಇಯರ್ ಅಂತ ನಾನು ಬರ್ಕೊಂಡಿದ್ದೆ. ಓಕೆ, ಎಲ್ಲಾ ವರ್ಷನೂ ಗೋಲ್ಡನ್ ಇಯರ್ ಅಂಡ್ ಎಲ್ಲ ಅವರ್ ಕೂಡ ಗೋಲ್ಡನ್ ಅವರ್. ಓಕೆ, ಸೊ ಆ ವರ್ಷ ನನಗೆ ಗೋಲ್ಡನ್ ಇಯರ್ ಆಗಿ ಇರಬೇಕು ಅಂತ ನಾನು ಬರ್ಕೊಂಡಿದ್ದೆ ಅಂಡ್ ಬರ್ದಿರೋದು. ಸೊ ಇದನ್ನ ನಾನು ಜಸ್ಟ್ ಕ್ವಿಕ್ ಆಗಿ ಲೈಕ್ ಪೇಜ್ ಟರ್ನ್ ಮಾಡ್ತೀನಿ. ಸೊ 1 2 3 4 5 ನಿಮಗೆ ಎಷ್ಟು ಪೇಜ್ ಬೇಕೋ ಅಷ್ಟು ಡೀಟೇಲ್ಡ್ ಆಗಿ ಕೂಡ ಯೂನಿವರ್ಸಿಗೆ ನೀವು ತಲುಪಿಸಬಹುದು, ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ ಕೂಡ ನೀವು ಬರ್ಕೊಳ್ಬಹುದು. ಇವಾಗ ಇದ್ರ ಬಗ್ಗೆ ಹೇಳಾಯ್ತು. ಸೊ ನನ್ನ ವಿಷನ್ ಬೋರ್ಡ್ ಅಲ್ಲಿ ನಾನು ಏನೇನ್ ಬರ್ದಿದ್ದೆ ಅಂಡ್ ಏನೇನ್ ಆಗಿದೆ ಏನೇನ್ ಆಗಿಲ್ಲ ನೋಡೋದ. ಫಸ್ಟ್ ಥಿಂಗ್ ಬಂದು ಹೆಲ್ತ್ ಇಸ್ ವೆಲ್ತ್. ಓಕೆ, ನನಗೆ ಹೆಲ್ತ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ನಾನೊಂದು ಸಿಚುವೇಶನ್ ನ ಫೇಸ್ ಮಾಡ್ತಿದ್ದೆ ತುಂಬಾ ವರ್ಷದಿಂದ. ನನಗೆ ಫೈಬ್ರಾಯ್ಡಿನಮ್ಮ ಇತ್ತು. ಓಕೆ, ಅದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಲೈಕ್ ಅದರಿಂದ ನಾನು 4 to 5 years ಆಲ್ಮೋಸ್ಟ್ ಸಫರ್ ಮಾಡಿರೋದು. ನನ್ನ ಲಾಸ್ಟ್ ಇಯರ್ ಫಸ್ಟ್ ವಿಶ್ ಬಂದು ನನಗೆ ಒಳ್ಳೆ ಹೆಲ್ತ್ ಬೇಕು, ಒಳ್ಳೆ ಹೆಲ್ತ್ ಇತ್ತು. ಬಟ್ ನನ್ನದು ಏನ್ ಹೇಳ್ತಾರೆ, ನನ್ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಬೇರೆ ವಿಷಯದ ಬಗ್ಗೆ. ಐ ಆಲ್ವೇಸ್ ಯೂಸ್ ಟು ಥಿಂಕ್ ಅದು ಫೈಬ್ರಾಯ್ಡಿನಮ್ಮ ಅಲ್ವಾ, ಸೊ ನಮಗೆ ಒಂದು ಸಿಸ್ಟ್ ಇರ್ಬೇಕಾದ್ರೆ ಅದ್ರ ಬಗ್ಗೆ ಥಿಂಕಿಂಗ್ ಇದ್ದೇ ಇರುತ್ತೆ, ಅದು ಏನು 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 ಅನ್ನೋದು. ಓಕೆ, ಸ್ಕ್ಯಾನ್ ಅವಾಗ ಮಾಡಿಸ್ತಿದ್ದ ರಿಪೋರ್ಟ್ಸ್ ಬರ್ತಿತ್ತು. ಒಂದು ಹಾಸ್ಪಿಟಲ್ ಒಂದು ಕನ್ಫ್ಯೂಷನ್ ಲೈಕ್ ಒಂದು ಕನ್ಫ್ಯೂಷನ್ ರಿಪೋರ್ಟ್ ಕೊಟ್ರೆ ಇನ್ನೊಂದು ಹಾಸ್ಪಿಟಲ್ ಇನ್ನೊಂದು ಕನ್ಫ್ಯೂಷನ್ ರಿಪೋರ್ಟ್ಸ್. ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಾನಿರೋ ಕಡೆ ತೋರಿಸ್ತಿರೋ ಹಾಸ್ಪಿಟಲ್ಸ್ ಎಲ್ಲ ಅಷ್ಟು ಹಾಸ್ಪಿಟಲ್ಸ್ನ ಸುತ್ತಿದ್ದೀನಿ. ಸೊ ಆ ವಿಚಾರದ ಬಗ್ಗೆ ಆ್ಯಂಡ್ ತೋರಿಸಿದ್ದೀನಿ ಕೂಡ. ಆ್ಯಂಡ್ ಇನ್ನೊಂದು ನಾನು ಫೇಸ್ ಮಾಡ್ತಿದ್ದು ಲಾಸ್ಟ್ ಇಯರು IBS ಅಂದ್ರೆ ಏನದು ಪ್ರೊನೌನ್ಸ್ ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ಇಲ್ಲ ಗೊತ್ತಿಲ್ಲ, ಇರಿಟೇಟೆಡ್ ಬೌವೆಲ್ ಸಿಂಡ್ರೋಮ್. ಓಕೆ, ಸೊ ಇದು ಎರಡು ನನಗೆ ತುಂಬಾ ಬಾಧೆ ಕೊಡ್ತಿದ್ದು. ಮೇಜರ್ ಅಂತ ಇಲ್ಲ, ಬಟ್ ನನಗೆ ಸೈಕಲಾಜಿಕಲಿ ನನಗೆ ಮೇಜರ್ ಆಗಿ ಕಾಡ್ತಿದ್ದು ಈ 2 ಥಿಂಗ್ಸ್. ಅದರಲ್ಲೂ ಫೈಬ್ರಾಯ್ಡಿನಮ್ಮ ತುಂಬಾ ಸ್ಟ್ರೆಸ್ ತಗೊಂಡಿದ್ದೆ ನಾನು. ಓಕೆ, ನನ್ನ ಫಸ್ಟ್ ವಿಶ್ ಆಗಿದ್ದೆ ಅಲ್ಲಿ ಏನಂತ ಬರ್ದಿದ್ದೆ ಅಂದ್ರೆ ನನ್ನ ಹೆಲ್ತ್ ಸರಿ ಹೋಗಿದೆ ಅಂಡ್ ನನ್ನ ಹೆಲ್ತ್ ಎಲ್ಲ ಸರಿ ಹೋಗಿದೆ, ನನಗಿದ್ದ ಭಯ ಎಲ್ಲ ಕೂಡ ಮಾಯ ಆಗಿದೆ. ಆಲ್ರೆಡಿ ನನ್ನದು ಆಗಿದೆ ಅನ್ನೋ ತರನೇ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಂಡಿದ್ದೆ. ಓಕೆ, ಸೊ ಅದು ಏನಾಯ್ತು ಗೊತ್ತಾ, ಲಾಸ್ಟ್ ಇಯರ್ ನಾನು ತುಂಬಾ ಹಾಸ್ಪಿಟಲ್ ಲೈಕ್ ಲಾಸ್ಟ್ ಇಯರ್ ಅಂದ್ರೆ 4 to 5 years ಅಲ್ಲಿ ನಾನು ತುಂಬಾ ಹಾಸ್ಪಿಟಲ್ ಸುತ್ತಾಡಿದೀನಿ, ತೋರಿಸಿದೀನಿ, ಎಲ್ಲೂ ಒಂದು ಕನ್ಕ್ಲೂಷನ್ ಬಂದಿಲ್ಲ ಅಂತ ಹೇಳ್ದೆ ಅಲ್ವಾ. ನನಗೆ ಗೊತ್ತಿಲ್ಲ ಲಾಸ್ಟ್ ಇಯರ್ ಏನಾಯ್ತು, ಜಸ್ಟ್ ನಾನು ಮಂಡ್ಯದಲ್ಲಿ ಗೂಗಲ್ ಮಾಡಿದೆ. ಸೊ ಏನಂತ ನನ್ನ IBS ಪ್ರಾಬ್ಲಮ್ಗೆ ನಾನು ಗೂಗಲ್ ಮಾಡಿದ್ದು. ಅಯ್ಯೋ, ಈ ತರ IBSಗೂ ಕೂಡ ಸ್ವಲ್ಪ 1 ವರ್ಷ ನಾನು ಬಾಧೆ ಪಟ್ಟಿದ್ದೀನಿ. IBS ಅಂದ್ರೆ ಸಿಂಪಲ್, ನೀವು ತಿನ್ನೋದು ನಿಮ್ಮ ದೇಹಕ್ಕೆ ಸೂಟ್ ಆಗಿಲ್ಲ ಅಂದ್ರೆ ಅದರಿಂದ ರಿಯಾಕ್ಟ್ ಆಗುತ್ತೆ, ಒಳ್ಳೆ ಡೈಜೆಷನ್ ಇರಲ್ಲ, ಫುಡ್ ನಿಮಗೆ ಸೆಟ್ ಆಗ್ತಿರಲ್ಲ, ಆವಾಗ ಸ್ವಲ್ಪ ಅಪ್ಪರ್ ಸ್ಟಮಕ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಎಪಿಗ್ಯಾಸ್ಟ್ರಿಕ್ ಪೇನ್ ತರ ನನಗೆ ಸ್ಟಾರ್ಟ್ ಆಗಿದೆ. ಎಪಿಗ್ಯಾಸ್ಟ್ರಿಕ್ ಅಂದ್ರೆ ಚೆಸ್ಟ್ ಇಂದ ಕೆಳಗಡೆ, ಸೊ ಪೇನ್ ಅಪ್ಪರ್ ಸ್ಟಮಕ್ ಪೇನ್. ಸೊ ಈ ತರ ಸ್ಟಾರ್ಟ್ ಆಗುತ್ತೆ, ಅದು ಫುಡ್ ಇಂದ. ಓಕೆ, ಇನ್ನೊಂದು ಲೈಫ್ ಸ್ಟೈಲ್. ಸೊ ಇದ್ರೆಲ್ಲದ್ರಿಂದ ನನ್ಗೆ ಆ ಪೇನ್ ತುಂಬಾ ಕಾಡ್ತಿತ್ತು 1 ವರ್ಷದಿಂದ. ಆ ಪೇನಿಗೆ ನಾನು 1 ವರ್ಷದಲ್ಲಿ ಇಲ್ಲಿ ಕೂಡ ತುಂಬಾ ತೋರಿಸಿದೀನಿ. ಆಂಟಿಬಯೋಟಿಕ್ ಆಗು, ಓಕೆ ಒಂದಷ್ಟು ದಿನ ಸುಮ್ಮನೆ ಇರು, ಆಮೇಲೆ ಮತ್ತೆ ಬರುತ್ತೆ, ಆಂಟಿಬಯೋಟಿಕ್ ತಗೋ ಮತ್ತೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಮೈ ಸ್ಟೋರಿ ವಾಸ್ ಅಬೌಟ್ IBS. ಆಮೇಲೆ ನಾನು ಇದ್ರ ಬಗ್ಗೆ ರ್ಯಾಂಡಮ್ ಆಗಿ ಒಂದು ಗೂಗಲ್ ಮಾಡಿದೆ. ಸೊ ಡಾಕ್ಟರ್ನ ಮಂಡ್ಯದಲ್ಲಿ. ಓಕೆ, ಸೊ ಡಾಕ್ಟರ್ ವಿಶ್ವನಾಥ್ ಸರ್ ಅಂತ ನಾನು ಗೂಗಲ್ ಮಾಡಿದ್ದು.
ಸೊ ಗೂಗಲ್ ಮಾಡಾದ್ಮೇಲೆ ಅಲ್ಲಿರೋ ಪ್ರತಿಯೊಂದು ನಾನು ರಿವ್ಯೂಸ್ ಓದ್ತೀನಿ. ನಾನು ಏನೇ ತಗೊಳ್ಳಿ ಏನೇ ಬಿಡ್ಲಿ ನನಗೆ ರಿವ್ಯೂಸ್ ಇಂಪಾರ್ಟೆಂಟ್. ನಾನು ರಿವ್ಯೂಸ್ ಓದ್ತೀನಿ. ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅವರಿಗೆ ಕಾಲ್ ಮಾಡಿದೆ ಫಸ್ಟ್ ಟೈಮು. ಸೊ ಕಾಲ್ ಮಾಡಿದೆ, ಮಾತಾಡಾದ್ಮೇಲೆ ಸೊ ಕ್ಲಿನಿಕ್ ಟೈಮ್ ಗೂಗಲ್ ಅಲ್ಲಿ ಇತ್ತು, ಬಟ್ ಇನ್ನೊಂದ್ಸರಿ ಅವ್ರನ್ನ ಕೇಳಿ ತಿಳ್ಕೊಂಡಾಗ ಸೊ ಸಂಜೆ ಬನ್ನಿ ಅಂತ ಹೇಳಿದ್ರು. ಬಟ್ ನನಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಹೋಗಕ್ಕಾಗಿಲ್ಲ. ಇಲ್ಲಿ ನನಗೆ ಮೇ ಬಿ ರಜಾ ಸಿಕ್ಕಿಲ್ಲ ಅಂತಲ್ಲ, ಎಮರ್ಜೆನ್ಸಿಗೆ ಇಲ್ಲೇ ತೋರ್ಸ್ಕೊಂಡ್ಬಿಟ್ಟಿದೆ, ಸರಿ ನೋಡೋದ ಅಂತ ಹೇಳಿ ಹೋಗಿರ್ಲಿಲ್ಲ. ಆಮೇಲೆ ಇನ್ನೊಂದ್ ಸ್ವಲ್ಪ ದಿನಾನೋ ಅಥವಾ ತಿಂಗಳು ಬಿಟ್ಟು ಮತ್ತೆ ನನಗೆ ಪೇನ್ ಸ್ಟಾರ್ಟ್ ಆಯ್ತು IBSದು. ಆಮೇಲೆ ನಾನೇನ್ ಮಾಡಿದೆ, ಇಲ್ಲ ಹೋಗ್ಲೇಬೇಕು ಮಂಡ್ಯಕ್ಕೆ, ಹೋಗಿ ತೋರಿಸಿ ಬರೋದ ಆ ಡಾಕ್ಟರ್ ಹತ್ರನೂ ಕೂಡ ಅಂತ ಹೊರಟೆ. ನಾನು ಕೆಲಸ ಮುಗಿಸಿ ಹಾಫ್ ಡೇ ಕೆಲಸ ಮಾಡಿ ನಾನು ಹೊರಟಿದ್ದು. ಅವತ್ತು ಸಂಜೆ ಆಲ್ಮೋಸ್ಟ್ ಲೈಕ್ 4:45 ಹತ್ರ ರೀಚ್ ಆಗ್ಬಿಟ್ಟೆ. ಅವರ ಕ್ಲಿನಿಕ್ ಟೈಮಿಂಗ್ಸ್ ಬಂದು 5 to 8 ಅನ್ಕೊಳ್ತೀನಿ. ಸೊ ನಾನು ಹೋಗಿ ಇನ್ನೊಂದ್ಸರಿ ಕಾಲ್ ಮಾಡಿದೆ, ಸರ್ ಇವತ್ತು ಕ್ಲಿನಿಕ್ ಓಪನ್ ಇದೆಯಾ, ಬರ್ತಿದ್ದೀರಾ ಏನಂತ. ಬರ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅವತ್ತೇ ನಾನು ಫಸ್ಟ್ ಕ್ಲಿನಿಕ್ ವಿಸಿಟ್ ಮಾಡಿದೆ. ಐ ಡೋಂಟ್ ನೋ, ಐ ಶುಡ್ ಥ್ಯಾಂಕ್ಸ್ ಟು ದಿಸ್ ಯೂನಿವರ್ಸ್ ನನ್ನನ್ನ ಆ ಡಾಕ್ಟರ್ ಹತ್ರ ತಲುಪಿಸಿದ್ದಕ್ಕೆ. ಯಾಕಂದ್ರೆ ನನಗೆ ಟ್ರೀಟ್ ಮಾಡಿದ್ರು IBSಗೂ ಕೂಡ ಅಂಡ್ ಫೈಬ್ರಾಯ್ಡಿನೋಮದು ಹೇಳ್ತೀನಿ. ನನ್ನ IBS ಸ್ಲೋ ಆಗಿ ನಾನು ಅವ್ರ ಹತ್ರ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ತಗೊಳ್ತಾ ನನಗೆ ಆಲ್ಮೋಸ್ಟ್ ಆ ಹೊಟ್ಟೆ ನೋವು ಅನ್ನೋದು ಹೊರಟೋಯ್ತು. ಓಕೆ, ಆಮೇಲೆ ನಾನು ಅದಕ್ಕೆ ಅಡಿಷನಲ್ ಆಗೂ ಸ್ವಲ್ಪ ಈ ಸ್ಪಿರಿಚುಯಾಲಿಟಿ ಅಂದ್ರೆ ಕುತ್ಕೊಂಡು ದೇವ್ರ ಭಜನೆ ಮಾಡ್ಬೇಕು ಅಂತಲ್ಲ, ಒಂದು ಮೆಡಿಟೇಷನ್, ಒಂದು ಒಳ್ಳೆ ಲೈಫ್ ಸ್ಟೈಲು, ಯೋಗ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಕೂಡ ಸ್ಪಿರಿಚುಯಾಲಿಟಿ ಅಂಡರ್ ಬರುತ್ತೆ. ಓಕೆ, ಇದು ಪ್ಲಸ್ ನನಗೆ ಅವರ ಮೆಡಿಕೇಶನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನಾನು ಆ IBSನ ತೋರ್ಸೋಕ್ ಹೋದಾಗ್ಲೇನೆ ಈ ಫೈಬ್ರಾಯ್ಡಿನೋಮ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಯಾಕಂದ್ರೆ ನನಗೆ ಏನಂದ್ರೆ ಹೊಟ್ಟೆ ನೋವು ಬರ್ತೀನಿ ಅಂದ್ರೆ ಅದರಿಂದ ಬರ್ತಿದ್ಯಾ ಈ ತರ ರಿಲೇಟೆಡ್ ಜಾಸ್ತಿ. ಸಿನ್ಸ್ ಐ ಆಮ್ ಇನ್ ಮೆಡಿಕಲ್ ಫೀಲ್ಡ್, ನಾನು ತುಂಬಾ ಓವರ್ ಥಿಂಕ್ ಮಾಡ್ತೀನಿ ಅಂತ ಹೇಳ್ತೀನಲ್ಲ ಆ ತರ. ಸೊ ಅದರಿಂದ ಸಿಸ್ಟಿಂದ ನಮ್ಗೆ ಏನಾದ್ರು ಅಲ್ಲಿ ಪೇನ್ ಸ್ಟಾರ್ಟ್ ಆಗ್ತಾ ಹಂಗೆ ಹಿಂಗೆ ಅಂತೆಲ್ಲ ಜಾಸ್ತಿ ಓವರ್ ಥಿಂಕ್ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಹೋದಾಗ ಡಾಕ್ಟರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಆ ಫೈಬ್ರಾಯ್ಡಿನೋಮ ಬಗ್ಗೆನೂ ಹೇಳಿದಾಗ ಅವ್ರು ಹೇಳಿದ್ರು, ತಗ್ಸ್ಬಿಡಿ, ಏನಕ್ಕೆ ಕನ್ಫ್ಯೂಷನ್ ಅಲ್ವಾ ಅಂತ. ರಿಪೋರ್ಟ್ಸ್ ಎಲ್ಲ ನೋಡಿದ್ರು, ರಿಪೋರ್ಟ್ಸ್ ಎಲ್ಲ ಆಯ್ತು. ಮತ್ತೆ ಒಂದು ಅಲ್ಟ್ರಾಸೌಂಡ್ ಅವ್ರು ಬರ್ದ್ರ ಅನ್ಕೊಳ್ತೀನಿ, ಮತ್ತೊಂದು ಅಲ್ಟ್ರಾಸೌಂಡ್ ಬರ್ದಿಲ್ಲ, ಆಲ್ರೆಡಿ ತುಂಬಾ ರಿಪೋರ್ಟ್ಸ್ ಇತ್ತು. ಅದನ್ನೇ ನೋಡ್ಬಿಟ್ಟು ತೆಗೆದ್ಬಿಟ್ಟು ಅದನ್ನ ಟೆಸ್ಟಿಂಗ್ ಕಳ್ಸದ ಅಂತ ಹೇಳಿದ್ರು. ಸೊ ಆ ಡೇನು ಬಂತು. ನಾನು ಫೈಬ್ರಾಯ್ಡಿನೋಮದೇ ಸಪ್ರೇಟ್ ಜರ್ನಿ ಶೇರ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಅದನ್ನ ಫೇಸ್ ಮಾಡ್ತಿದ್ದಾರೆ ಅಂತ ನನಗೆ ಈಗೀಗ ಗೊತ್ತಾಗ್ತಿದೆ. ಸೊ ಅದನ್ನ ನಾನು ಸಪ್ರೇಟ್ ಜರ್ನಿ ಶೇರ್ ಮಾಡ್ತೀನಿ. ಓಕೆ, ಬಟ್ ಸಿಂಪಲ್ ಆಗಿ ಇವಾಗ ಹೇಳ್ಬೇಕಂದ್ರೆ ಆ ಫೈಬ್ರಾಯ್ಡಿನೋಮ ಸರ್ಜರಿನೂ ಕೂಡ ಅದೇ ಡಾಕ್ಟರ್ ಮಾಡಿದ್ರು, ಅವ್ರ ಹತ್ರನೇ ತೆಗ್ಸ್ದೆ, ಅವರು ಸರ್ಜನ್ ಕೂಡ. ಸೊ ನನಗೆ ಆ ವರ್ಷ ನನ್ನ IBS ಕೂಡ ಕ್ಲಿಯರ್ ಆಯ್ತು ಅಂಡ್ ನನ್ನ ಫೈಬ್ರಾಯ್ಡಿನೋಮ ಕೂಡ ರಿಮೂವ್ ಆಯ್ತು. ಅಂಡ್ ಫೈನಲಿ ಟೆಸ್ಟಿಂಗ್ ಕಳ್ಸಾಯ್ತು. ಟೆಸ್ಟಿಂಗ್ ಬಂದು ಫೈಬ್ರಾಯ್ಡಿನೋಮ ಇದ್ದಿದ್ದು ಅಂತ ಬಂತು. ಅಂದ್ರೆ ನಾನ್ ಕ್ಯಾನ್ಸರ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಆ ತರ ಅದೊಂದು ಜಸ್ಟ್ ಒಂದು ಸಿಸ್ಟ್ ಟೈಪು ಇದ್ದಿದ್ದಷ್ಟೇ, ಅದು ನಾನ್ ಕ್ಯಾನ್ಸರಸ್. ಆದ್ರಿಂದ ಐ ವಾಸ್ ಲೈಕ್ ಸೋ ಮಚ್ ರಿಲೀಸ್ಡ್. ನಂದು ಸ್ಟ್ರೆಸ್ ಬಂದು ಎಷ್ಟು ರಿಲೀಸ್ ಆಯ್ತಂದ್ರೆ ಅಷ್ಟು ನನ್ನ ಸ್ಟ್ರೆಸ್ ರಿಲೀಸ್ ಆಯ್ತು ಆ ಒಂದು ಟಾಪಿಕ್ ಅಲ್ಲಿ. ಸೊ ಆಮೇಲೆ ಆಟೋಮೆಟಿಕಲಿ ನಂದು ಹೆಲ್ತ್ ಅಂಡ್ ಮೈಂಡ್ ಸೆಟ್ ಎಲ್ಲ ಸ್ಲೋ ಆಗಿ ಸುಧಾರಿಸ್ಕೊಂಡೆ. ಓಕೆ, ಅಂಡ್ ಇದ್ರ ಬಗ್ಗೆ ನಾನು ಸಪ್ರೇಟ್ ಜರ್ನಿ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಎಷ್ಟು ಭಯ ಪಟ್ಟಿದ್ದೆ ಅನ್ನೋದನ್ನ, ಯಾಕಂದ್ರೆ ಪಾಪ ಈ ತರ ತುಂಬಾ ಜನ ಇರ್ತಾರೆ, ಭಯ ಪಟ್ಟಿರ್ತಾರೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಹುಡುಗಿರು ಸ್ವಲ್ಪ ಓವರ್ ಥಿಂಕ್ ಮಾಡ್ತೀವಿ ಅಂದಾಗ ಸೊ ಭಯ ಪಡೋದು ಕಾಮನ್ ಇರುತ್ತೆ. ಅದಕ್ಕೋಸ್ಕರ ಸೊ ಈ ತರ ಫಸ್ಟ್ ಥಿಂಗ್ ನನ್ನ ಹೆಲ್ತ್ ವಿಷಯದಲ್ಲಿ ನನ್ನ ವಿಷನ್ ಬೋರ್ಡ್ ಅಲ್ಲಿ ಬರ್ದಿದ್ದು ಆಯ್ತು. ಅಂಡ್ ನನ್ನ ಡ್ರೀಮ್ ಕೂಡ ಅನ್ಕೊಳ್ಳಿ, ಅದು ನನ್ನ ಡ್ರೀಮ್ ನನ್ನ ಹೆಲ್ತ್ ಸರಿ ಹೋಗ್ಬೇಕಂತ. ಅದಕ್ಕೂ ಮುಂಚೆ ನಾನೊಂದು ಆಪರೇಷನ್ ಆಗ್ಬೇಕು ಅನ್ನೋ ಅದಕ್ಕೂ ಮುಂಚೆ ಒಂದು 3-4 ಮಂತ್ ಮುಂಚೆಯಿಂದನೇ ತುಂಬಾ ಸ್ಟ್ರೆಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಪೇಷಂಟ್ ತರ ಆಗ್ಬಿಟ್ಟಿದ್ದೆ ನಾನು. ವೆಯ್ಟ್ ತುಂಬಾ ಲಾಸ್ ಆಗಿದ್ದು, ನಾನು ಪೇಷಂಟ್ ನೋಡಕ್ ಕಂಪ್ಲೀಟ್ ಪೇಷಂಟ್ ತರ ಆಗಿದ್ದೆ. ಆಮೇಲೆ ಸ್ಲೋ ಆಗಿ ಸರಿ ಹೋಗಿದ್ದು. ಅಂಡ್ ಇನ್ನೊಂದು ನಾನು ಯಾವಾಗಲೇ ಹೇಳಿದೆ ಟ್ರಿಪ್ ಬಗ್ಗೆ, ನನಗೆ ಈ ಫಾರಿನ್ ಟ್ರಿಪ್ ಅದು ಇದು ಫ್ಯಾಂಟಸಿ ತರ ಇಟ್ಕೊಂಡಿದ್ದಿಲ್ಲ. ನಾನು ನನ್ನ ತಿರುಪತಿ ವೆಂಕಿ ಹೋಗಿ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಆ ವರ್ಷ. ಅಂದ್ರೆ ನನಗೆ ತಿರುಪತಿ
ಅಂದ್ರೇನೆ ಸಖತ್ ಇಷ್ಟ ವಿಸಿಟ್ ಮಾಡಕ್ಕೆ. ಸೊ ಹಾಗಾಗಿ ನಾನು ಹೋಗಿ ಒಂದು 2 years ಆಗ್ಬಿಟ್ಟಿತ್ತು ನಾನು ತಿರುಪತಿಗೆ ಹೋಗಿ, 2.5 years. ಆ ವರ್ಷ ಹೋಗ್ಲೇಬೇಕು ಅಂತ ಅನ್ಕೊಂಡು ನನ್ನ ವಿಷನ್ ಬೋರ್ಡ್ ಅಲ್ಲಿ ನಾನು ಇತ್ತು. ಅದಕ್ಕೋಸ್ಕರ ನಾನು ಆಪರೇಷನ್ ಈ ಮಂತ್ಗೆ ಅಂತ ಫಿಕ್ಸ್ ಕೂಡ ಆಗಿತ್ತು ನನಗೆ, ಫೈಬ್ರಾಯ್ಡಿನೋಮದು. ಆದ್ರೆ ಹಿಂದಿನ ಮಂತೇನೆ ನಾನು ಹೋಗಿ ತಿರುಪತಿಗೂ ಕೈ ಮುಗ್ದು ನನ್ನ ವೆಂಕಿ ನೋಡ್ಕೊಂಡು ಬಂದೆ. ಸೊ ಅದೊಂದು ಡ್ರೀಮ್ ಇತ್ತು, ಚಿಕ್ಕ ಚಿಕ್ಕ ಡ್ರೀಮೇನೆ. ವಿಷನ್ ಬೋರ್ಡ್ ಅಲ್ಲಿ ಏನಿತ್ತು ನಾನು ಅದನ್ನ ಮುಗಿಸ್ದೆ. ಸೊ ಆ ವರ್ಷ ನಾನು ಹೋಗ್ಬೇಕಂತ ಒಂದು ಹಠ ಇತ್ತು, ಹೋಗಿ ಕೂಡ ಬಂದೆ. ನೆಕ್ಸ್ಟ್ ಬಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮನಿ. ಓಕೆ, ಮನಿ ಯಾರಿಗೆ ಇಷ್ಟ ಇಲ್ಲ? ಸೊ ಮನಿ ಅಂದ್ರೆ ನನ್ಗಂತೂ ತುಂಬಾ ಇಷ್ಟ. ಅದು ನಾನು ಸ್ವಂತವಾಗಿ ಅರ್ನ್ ಮಾಡೋ ಮನಿ. ಓಕೆ, ನನ್ನ ಹಾರ್ಡ್ ವರ್ಕ್ ಇಂದ ಬರೋ ಮನಿ. ಓಕೆ, ಸೊ ತಪ್ಪು ತಿಳ್ಕೊಬೇಡಿ, ಒಬ್ಬೊಬ್ರು ಇರ್ತಾರೆ ಮನಿ ಅಂದ್ರೆ ಇಷ್ಟನಾ ಹಂಗೆ ಹಿಂಗೆ ಅಂತ ಬ್ಯಾಡ್ ಕಮೆಂಟ್ ಹಾಕೋರು ಕೂಡ, ಅವ್ರಿಗೂ ಹೇಳ್ಬಿಡ್ತಿರೋದು. ಓಕೆ, ಸೊ ಯಾರಿಗೆ ಮನಿ ಇಷ್ಟ ಇಲ್ಲ? ಮನಿ ಇಸ್ ದ ಮೋಟಿವೇಶನ್ ಫಾರ್ ದಿಸ್ ಜನರೇಷನ್ ನಾನ್ ತಿಳ್ಕೊಂಡಿರೋದು. ಓಕೆ, ಏನಾಯ್ತು, ನನಗೆ ಇವಾಗ ಸೇವಿಂಗ್ಸ್ ನನ್ನ ಹತ್ರ ಇಷ್ಟು ಹಣ ಇದೆ, ಇಷ್ಟೇ ಇದೆ ಆ ತರ ಬರ್ಕೊಳ್ಳಲ್ಲ. ಅಂಡ್ ನಾನು ಸೇವಿಂಗ್ ಮಾಡ್ಬೇಕು ಈ ತರ ಬರ್ಕೊಳ್ಳಲ್ಲ. ನನ್ನ ಹತ್ರ ಬಹಳ ಹಣ ಇದೆ, ನನ್ನ ಹತ್ರ ತುಂಬಾ ಹಣ ಇದೆ, ಈ ತರ ಬರ್ಕೊಳ್ಬೇಕು. ನನ್ನ ಬ್ಯಾಂಕಿನಲ್ಲಿ ತುಂಬಾ ಹಣ ಇದೆ, ನಾನು ತುಂಬಾ ಚೆನ್ನಾಗಿ ಈ ವರ್ಷ ಸೇವಿಂಗ್ಸ್ ಮಾಡಿದೀನಿ ಇದೆ, ಈ ತರ. ಓಕೆ, ಈ ತರ ಮಾಡ್ಬೇಕು. ಅಂಡ್ ನಾನು ಲಾಸ್ಟ್ ಇಯರ್ಗೆ ತಗೊಂಡ್ರೆ, ನಾನು ಹಿಂದೆ ವರ್ಷಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಐ ಹ್ಯಾವ್ ಡನ್ ಗುಡ್ ಸೇವಿಂಗ್ಸ್. ಅಂಡ್ ಆ ಗುಡ್ ಸೇವಿಂಗ್ಸ್ ನ ಒಳ್ಳೊಳ್ಳೆ ಥಿಂಗ್ಸ್ ಮೇಲೆ ವರ್ಷದ ಎಂಡಿಂಗ್ ಆಲ್ಮೋಸ್ಟ್ ಅಲ್ಲಿ ಸ್ಪೆಂಡ್ ಮಾಡಿದೀನಿ. ಓಕೆ, ಸೊ ಒಳ್ಳೆ ಸೇವಿಂಗ್ಸು ಮಾಡಿದೀನಿ ಅಂಡ್ ಒಳ್ಳೆ ಅರ್ನಿಂಗ್ ಕೂಡ ಮಾಡಿದೀನಿ. ನನಗಿರೋದು ಒಂದೇ ಜಾಬು, ನಾನು ವರ್ಕ್ ಮಾಡೋದು ಆಪ್ಟೋಮೆಟ್ರಿಸ್ಟ್. ನಮಗೆ ಇಲ್ಲಿ ಟಾರ್ಗೆಟ್ ಅದು ಇದು ಅಂತ ಇರುತ್ತೆ. ಸೊ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ನ ರೀಚ್ ಆಗಿದ್ದೀನಿ. ಬಟ್ ಒಂದು ಒಳ್ಳೆ ಸೇವಿಂಗ್ಸ್ ನ ಮಾಡಿದ್ದೆ ಅಂಡ್ ನನಗೆ ಬೇಕಾಗಿರೋದನ್ನ ನಾನು ಇನ್ವೆಸ್ಟ್ ಮಾಡಿ ತಗೊಂಡಿದ್ದೀನಿ. ಓಕೆ, ಏನ್ ಇನ್ವೆಸ್ಟ್ ಮಾಡಿದೆ? ಒಂದು ಗೋಲ್ಡ್. ಓಕೆ, ಎಲ್ಲರಿಗೂ ಹುಡುಗಿರು ಐ ಥಿಂಕ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಮೇಲೆ ಅನ್ಕೊಳ್ತೀನಿ. ಸೊ ಗೋಲ್ಡ್ ಮತ್ತೆ ಮನೆಗೆ ರಿಕ್ವೈರ್ಮೆಂಟ್ ಇರುವಂತ ಥಿಂಗ್ಸ್ ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದು ನನಗೆ ತುಂಬಾ ಖುಷಿ ಕೊಡ್ತು. ಓಕೆ, ಬರೀ ಅನ್ವಾಂಟೆಡ್ ಥಿಂಗ್ಸ್ ಮೇಲೆ ಸ್ಪೆಂಡ್ ಮಾಡಿಲ್ಲ, ನನಗೆ ಬೇಕಾಗಿರೋದ್ರ ಮೇಲೆ ಅಂದ್ರೆ ರಿಕ್ವೈರ್ಮೆಂಟ್ ಥಿಂಗ್ಸ್ ಮೇಲೂ ಕೂಡ ನಾನು ಸ್ಪೆಂಡ್ ಮಾಡಿದ್ದೀನಿ ಅಂಡ್ ಯೂಸ್ಫುಲ್ ಆಗೋ ಥಿಂಗ್ಸ್ ಮೇಲೂ ಕೂಡ ಸ್ಪೆಂಡ್ ಮಾಡಿದ್ದೀನಿ ಅಂತ ಮನಿ ವಿಚಾರಕ್ಕೆ ಬಂದ್ರೆ. ಓಕೆ, ವಿಷನ್ ಬೋರ್ಡ್ ಅಲ್ಲಿ ಒಂದೇ ನನ್ನ ಹೆಲ್ತ್ ಬಗ್ಗೆ ಒಂದೇ ಬರ್ಕೊಳ್ತೀನಿ ಅಂತಲ್ಲ, ನನಗೆ ನನ್ನ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರ ಹೆಲ್ತ್ ಅಂಡ್ ವೆಲ್ತ್ ಅಂಡ್ ಎಲ್ಲನೂ ಇಂಪಾರ್ಟೆಂಟು. ಸೊ ಹಾಗಾಗಿ ಎಲ್ಲರ ಬಗ್ಗೆನೂ ಬರ್ತಿರ್ತೀನಿ, ಅದೆಲ್ಲನೂ ಚೆನ್ನಾಗೇ ಇದೆ. ಓಕೆ, ಅದೊಂದು ಫ್ಯಾಮಿಲಿ ವೆಲ್ತ್ ಅಂಡ್ ಹೆಲ್ತ್ ಆ ಮೇನ್ ಟಾಪಿಕ್ ಮಾತಾಡಾಯ್ತು. ಇನ್ನೊಂದು ಫಿಸಿಕಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ. ಓಕೆ, ಒಂದು ನೀವು ಫಿಸಿಕಲ್ ಹೆಲ್ತ್ ಅಂದ್ರೆ ನೀವು ನೋಡಕ್ಕೆ ತುಂಬಾ ಸುಂದರವಾಗೇ ಇರಬೇಕು ಅಂತಲ್ಲ. ಸೊ ಆ ತರ ನಾನು ಮೀನ್ ಮಾಡ್ತಿಲ್ಲ. ಫಿಸಿಕಲ್ ಹೆಲ್ತ್ ಬಂದು ನಿಮ್ಮ ಈಗ ಹುಡುಗಿರಿಗೆ ಬೇಸಿಕಲಿ ಸ್ಕಿನ್ ಚೆನ್ನಾಗಿರ್ಬೇಕು, ಹೇರ್ ಚೆನ್ನಾಗಿ ಗ್ರೋ ಆಗ್ಬೇಕು, ಈ ತರ ಎಲ್ಲ ಇರುತ್ತಲ್ಲ. ಸೊ ಅದನ್ನ ಅಷ್ಟೇ ಫಿಸಿಕಲ್ ಹೆಲ್ತ್ ಅಲ್ಲಿ ನನ್ನ ಸ್ಕಿನ್ ಕೇರ್ ಬಗ್ಗೆನೂ ಕೂಡ ನಾನು ಬರ್ಕೊಂಡಿದ್ದೆ. ಯಾವ್ದ್ರಲ್ಲಿ? ನನ್ನ ವಿಷನ್ ಬೋರ್ಡ್ ಅಲ್ಲಿ. ಸೊ ನನ್ನ ಸ್ಕಿನ್ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂಡ್ ನಾನು ಕ್ಲಿಯರ್ ಸ್ಕಿನ್ ಮಾಡಿದೀನಿ ಅಂತ. ಯು ಬಿಲೀವ್ ಆರ್ ನಾಟ್, ಲಾಸ್ಟ್ ಇಯರ್ ನನಗೆ ಕ್ಲಿಯರ್ ಸ್ಕಿನ್ ಇತ್ತು. ಅಲ್ಲೊಂದು ಇಲ್ಲೊಂದು ಅವಾಗ ಪಿಂಪಲ್ ಬರೋದು ಇಟ್ಸ್ ಕಾಮನ್, ಬಟ್ ನನಗೆ ಕ್ಲಿಯರ್ ಸ್ಕಿನ್ ಇತ್ತು. ಇವಾಗ ಏನಕ್ಕೆ ಇಷ್ಟ ಆಗಿದೆ ಅಂದ್ರೆ, ಐ ಥಿಂಕ್ ನೀವು ರೆಗ್ಯುಲರ್ ಆಗಿ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ನೋಡ್ತೀರಾ ಅಂದ್ರೆ ಗೊತ್ತಿರುತ್ತೆ. ಸೊ ಬಿಕಾಸ್ ಆಫ್ ಮೈ ಪ್ರೆಗ್ನೆನ್ಸಿ ನನ್ನ ಸ್ಕಿನ್ ಇವಾಗ ಸ್ವಲ್ಪ ಈ ತರ ಆಗಿರೋದು. ಬಟ್ ನನಗೆ ಐ ಹ್ಯಾಡ್ ಅ ವೆರಿ ಗುಡ್ ಸ್ಕಿನ್ ಒಂದು. ಮತ್ತೆ ಇನ್ನೊಂದು ಹೇರ್, ನಾನು ಚೆನ್ನಾಗಿ ಹೇರ್ ಬೆಳೆಸ್ಬೇಕು ಅಂಡ್ ನನ್ನ ಹೇರ್ ಹೆಲ್ದಿ ಆಗಿರ್ಬೇಕು ಅನ್ನೋದು ಕೂಡ ನನ್ನ ವಿಷನ್ ಬೋರ್ಡ್ ಅಲ್ಲಿ ಇತ್ತು. ಲಾಸ್ಟ್ ಇಯರ್ ಇಂದಾನೆ ನನಗೆ ಸ್ವಲ್ಪ ಏರ್ ಫಾಲ್ ಆಲ್ಮೋಸ್ಟ್ ಕಂಟ್ರೋಲ್ ಆಗಿರೋದು. ಇವಾಗ ಏರ್ ಫಾಲ್ ಇಲ್ಲ ಬಿಡಿ, ಬಟ್ ಲಾಸ್ಟ್ ಇಯರ್ ನನಗೆ ಏರ್ ಫಾಲ್ ಅದಕ್ಕೂ ಲಾಸ್ಟ್ ಇಯರ್ ಏರ್ ಫಾಲ್ ಇತ್ತಲ್ಲ, ಅದಕ್ಕೋಸ್ಕರ 24 ಅಲ್ಲಿ ನಂದು ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕು ಅಂಡ್ ನನ್ನ ಹೇರ್ ಗ್ರೋತ್ ಚೆನ್ನಾಗಿರ್ಬೇಕು ಅಂತ ಬರ್ಕೊಂಡಿದೆ. ಹ್ಯಾವಿಂಗ್ ಲಾಂಗರ್ ಹೇರ್ ಡಸಂಟ್ ಮ್ಯಾಟರ್. ಓಕೆ, ಹೆಲ್ದಿ ಹೇರ್ ಇಸ್ ಅ ಮ್ಯಾಟರ್. ಸೊ ನನಗೆ ಉದ್ದ ಇದೆಯಾ ತುಂಡ ಇದೆಯಾ ಅದೆಲ್ಲ ನಂಗೆ ಬೇಕಾಗಿಲ್ಲ. ಹೆಲ್ದಿ ಆಗಿದೆಯಾ ಹೇರು, ಉದುರುತ್ತಿಲ್ವಾ, ದಿಸ್ ಇಸ್ ವಾಟ್ ಐ ವಾಂಟ್. ಸೊ ಇಷ್ಟಿದ್ರೆ ತಾನೇ ಕೂದಲು ಕೂಡ ಬೆಳೆಯುತ್ತೆ ಅಂಡ್ ಚೆನ್ನಾಗಿರುತ್ತೆ. ಸೊ ನನ್ನ ಫಿಸಿಕಲ್ ಹೆಲ್ತ್ ಬಗ್ಗೆನೂ ಬರ್ಕೊಂಡಿದೆ ಅಂಡ್ ಫಿಟ್ ಅಂಡ್ ಫೈನ್. ಸೊ ನನ್ನ ವೇಟ್ ಮೇಂಟೈನ್ ಮಾಡಬೇಕು ಅಂಡ್ ನಾನು ಆಕ್ಟಿವ್ ಆಗಿರ್ಬೇಕು. ಸೊ ಇದೆಲ್ಲ ನನ್ನ ವಿಷನ್ ಬೋರ್ಡ್ ಅಲ್ಲಿ ಇತ್ತು. ಚಿಕ್ಕ ಚಿಕ್ಕ ಥಿಂಗ್ಸ್ ಕೂಡ ನಾನು ಇದ್ದೆ. ಸೊ
ಅದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಅಂಡ್ ನೆಕ್ಸ್ಟ್ ಬಂದು ಎವ್ರಿ ಡೇ ಬುಕ್ ಓದಬೇಕು. ಎವ್ರಿ ಡೇ ಬುಕ್ ಓದಬೇಕು ಅನ್ನೋದ್ರಲ್ಲಿ ನನಗೆ ಒಂದು 100% ಅಲ್ಲಿ ಐ ಥಿಂಕ್ 80% ನಾನು ಬುಕ್ ಎವ್ರಿ ಡೇ ಓದಿದ್ದೀನಿ. ಇನ್ನೊಂದು 20% ಮಿಸ್ ಆಗಿದೆ. ಸೊ ಬುಕ್ ಓದೋದ್ರಲ್ಲೂ ಅಷ್ಟೇ, ಇಂಥ ಬುಕ್ ಅಂತ ಪರ್ಟಿಕ್ಯುಲರ್ ಅಲ್ಲ, ನಾನು ಬುಕ್ ಓದ್ಬೇಕು ಎವ್ರಿ ಡೇ, ದಟ್ ವಿಚ್ ಗಿವ್ಸ್ ಮೀ ನಾಲೆಡ್ಜ್. ಓಕೆ, ಸೊ ಆ ಥರ ನಾನು ಬುಕ್ಗಳು ಕೂಡ ಓದಿದ್ದೀನಿ. ಆ್ಯಂಡ್ ಮೆಡಿಟೇಷನ್ ಬಂದರೆ ನನ್ನ ಪ್ರೆಗ್ನೆನ್ಸಿ ಬರೋ ತನಕ ನೀಟಾಗಿ ಮೆಡಿಟೇಷನ್ ಮಾಡ್ಕೊಂಡು ಬಂದಿದ್ದೀನಿ, ಮಿಸ್ ಮಾಡದೆ ಮಾಡಿದ್ದೀನಿ. ಸೊ ಅದಕ್ಕೆ ಇದನ್ನ 50-50 ಹೇಳ್ತೀನಿ. ಜೂನ್ ಅಥವಾ ಜುಲೈಯಿಂದ ನಾನು ಅಷ್ಟಾಗಿ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡಿಲ್ಲ. ಅದಕ್ಕೂ ಮುಂಚೆ 6 months ಮುಂಚೆ ನಾನು ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಿದ್ದೆ, ಮಿಸ್ ಮಾಡ್ತಿರ್ಲಿಲ್ಲ. ಅದಾದ್ಮೇಲೆ ಮಿಸ್ ಮಾಡಿದ್ದೀನಿ ಮೆಡಿಟೇಷನ್. ಅದಕ್ಕೆ ಇದನ್ನ 50-50 ಕಂಪ್ಲೀಟ್ ಮಾಡಿದ್ದೀನಿ ಆ ವಿಷನ್ ಬೋರ್ಡ್ ಗೋಲ್ನ. ನೆಕ್ಸ್ಟ್ ಬಂದು ಯೋಗ ಕೂಡ ಅಷ್ಟೇ, ಪ್ರೆಗ್ನೆನ್ಸಿ ತನಕನೇ ನೀಟಾಗಿ ಎಕ್ಸರ್ಸೈಸ್ ಆಗಲಿ ಯೋಗ ಆಗಲಿ ಅದನ್ನು ಪ್ರೆಗ್ನೆನ್ಸಿ ತನಕನೇ ನಾನು ನೀಟಾಗಿ ಮೇಂಟೈನ್ ಮಾಡಿರೋದು. ಅದು ಕೂಡ 50-50 ಆಗ್ತಿರೋದು ಹೇಳ್ಬೇಕಲ್ಲ, ನಾನು ಮೇಂಟೈನ್ ಮಾಡ್ತಿರೋದು ಹೇಳ್ಬೇಕಲ್ಲ, ಅದಕ್ಕೋಸ್ಕರ 50-50. ಅಂಡ್ ಇನ್ನೊಂದು, ನನ್ನ ಫ್ಯಾಮಿಲಿಯವರು ಈ ತರನೇ ಸೆಟಲ್ ಆಗ್ಬೇಕು, ಹಿಂಗೆ ಇರಬೇಕು ಅನ್ನೋ ವಿಷನ್ ಬೋರ್ಡ್ ಕೂಡ ಇದೆ. ಅದನ್ನು ನಾನು ಎವ್ರಿ ಟೈಮ್ ಬರ್ದಿಟ್ಕೊಳ್ತೀನಿ. ಸೊ ಅದರಲ್ಲಿ ಮೇ ಬಿ ಇನ್ನ ಆಗ್ಬೇಕು, ಆಗಿಲ್ಲ, ಅದೊಂದು ವಿಷಯ ಆಗಿಲ್ಲ. ಸೊ ಆಗುತ್ತೆ, ಆಗುತ್ತೆ. ಸೊ ಅದೊಂದು ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಬಂದು ಲಾಸ್ಟ್ ಇಯರ್ ನಾನು ಸ್ಪೆಂಡ್ ಅನ್ವಾಂಟೆಡ್ ಥಿಂಗ್ಸಿಗೆ ಜಾಸ್ತಿ ಶಾಪಿಂಗ್ ಮಾಡೋದು, ಜಾಸ್ತಿ ಸ್ಪೆಂಡ್ ಮಾಡೋದು, ಈ ತರ ಎಲ್ಲ ಮಾಡಬಾರ್ದು ಅಂತ ಲಾಸ್ಟ್ ಇಯರ್ ಕೂಡ ನನ್ನ ವಿಷನ್ ಬೋರ್ಡ್ ಅಲ್ಲಿ ಇತ್ತು. ಬಟ್ ಅದೇನು ತಡಿಯಲ್ಲ, ಏನಾದ್ರೂ ನೋಡಿದಾಗ ಓಕೆ ಅದು ನನ್ಗೆ ಇಷ್ಟ ಆಯ್ತಾ ತಗೊಳ್ಳೋದು, ಯೋಚನೆ ಮಾಡ್ತೀನಿ, ಲೈಕ್ ಅದು ಸ್ಪೆಂಡ್ ಮಾಡ್ಬಿಡೋದಿಲ್ಲ ರ್ಯಾಂಡಮ್ ಆಗಿ. ಬಟ್ ಅದನ್ನ ನಾನು ಯಾವ ತರ ಯೂಸ್ ಮಾಡ್ತೀನಿ, ನನಗದು ಯೂಸ್ ಆಗುತ್ತೆ ಅಂದ್ರೆ ನಾನು ಖಂಡಿತವಾಗ್ಲೂ ಬೈ ಮಾಡಿ ಯೂಸ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಸ್ಪೆಂಡ್ ಮಾಡಿದ್ದೀನಿ. ಅಂಡ್ ಐ ಹೋಪ್ ಈ ವರ್ಷ ನಾನು ಅನ್ವಾಂಟೆಡ್ ಅನ್ನೋದಕ್ಕಿಂತ ಲೈಕ್ ನಿಮ್ಮ ಹತ್ರ ಆಲ್ರೆಡಿ ಅದು ಇದೆ, ಲೈಕ್ ಆ ಥಿಂಗ್ಸ್ಗಳಿದೆ ಅಂದಾಗ ಅದನ್ನ ಮಲ್ಟಿಪಲ್ ಚಾಯ್ಸಸ್ ಇಟ್ಕೊಳ್ಳೋದು ಬೇಡ ಅಂತ ಅಷ್ಟೇ ನಾನು ಆ ಥಿಂಗ್ಸ್ಗಳನ್ನ ಅವಾಯ್ಡ್ ಮಾಡ್ತೀನಿ ಈ ವರ್ಷದಲ್ಲಿ. ಶಾಪಿಂಗೇ ಮಾಡಲ್ಲ ಅಂತಲ್ಲ, ಬಟ್ ಮಲ್ಟಿಪಲ್ ಚಾಯ್ಸಸ್ ಬೇಡ ಅಂತ ಅಷ್ಟೇ. ಓಕೆ, ಅನ್ವಾಂಟೆಡ್ ಥಿಂಗ್ಸ್ ಮೇಲೆ ಸ್ಪೆಂಡ್ ಮಾಡಬಾರ್ದು ಅಂತ ಈ ವರ್ಷ ಫಿಕ್ಸ್ ಆಗಿದ್ದೀನಿ. ಅದನ್ನು ಲಾಸ್ಟ್ ಇಯರ್ ಅಷ್ಟಾಗಿ ಮ್ಯಾನೇಜ್ ಮಾಡಿಲ್ಲ. ಅಂಡ್ ನೆಕ್ಸ್ಟ್ ಬಂದ್ರೆ ನನ್ನ ಕಮಿಟ್ಮೆಂಟ್ಸ್. ಎಲ್ಲರಿಗೂ ಕಮಿಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕಮಿಟ್ಮೆಂಟ್ಸ್ ವಿಚಾರದಲ್ಲಿ ಲೈಕ್ ನಾನು ಆಲ್ಮೋಸ್ಟ್ ಏನ್ ಹೇಳ್ತಾರೆ, ಯಾವ ಕಮಿಟ್ಮೆಂಟ್ಸ್ನು ತಪ್ಪಿಸ್ದೆ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದೊಂದು ವಿಷನ್ ಬೋರ್ಡ್ ಅಲ್ಲಿ ಹೌದು, ಡೇ ಟು ಡೇ ಕಮಿಟ್ಮೆಂಟ್ಸ್ದು ಇರಲೇಬೇಕು. ಯಾಕಂದ್ರೆ ಅದ್ರ ಮೇಲೇನೆ ಡಿಪೆಂಡೆಂಟ್ ಆಗಿರುತ್ತೆ. ನೀವೆಷ್ಟು ಸೇವ್ ಮಾಡ್ತೀರಾ, ಎಷ್ಟು ಸ್ಪೆಂಡ್ ಮಾಡ್ತೀರಾ, ಎಷ್ಟು ಕಮಿಟ್ಮೆಂಟ್ಸ್ ಇದೆ ಅನ್ನೋದು ಅದ್ರ ಮೇಲೇನೂ ಡಿಪೆಂಡೆಂಟ್ ಆಗಿರುತ್ತೆ. ನೀವು ಅರ್ನ್ ಮಾಡೋ ಮನಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಸೇವ್ ಮಾಡ್ತೀರಾ ಬಿಡ್ತೀರಾ ಅನ್ನೋದು. ಸೊ ಕಮಿಟ್ಮೆಂಟ್ಸ್ ಕೂಡ ಇಂಪಾರ್ಟೆಂಟು. ಸೊ ಅದನ್ನು ನಾನು ಆಲ್ಮೋಸ್ಟ್ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಆಲ್ ವೆಲ್ ಸೆಟಲ್ಡ್ ಆ ಥರ. ಓಕೆ, ಸೊ ಇದೊಂದು ವಿಷನ್ ಬೋರ್ಡ್ ಅಲ್ಲಿ ಇತ್ತು ಲಾಸ್ಟ್ ಇಯರು. ನೆಕ್ಸ್ಟ್ ನನ್ನ ಫೈನಲ್ ಅಂತ ಹೇಳಲ್ಲ, ಇನ್ನೊಂದು ವಿಷಯ ಯೂಟ್ಯೂಬ್. ಓಕೆ, ನಾನು ಲಾಸ್ಟ್ ಇಯರ್ ನಂದು ಇನ್ಕಮ್ ಜಾಸ್ತಿ ಮಾಡಲೇಬೇಕು ಅನ್ನೋದನ್ನ ಫಿಕ್ಸ್ ಮಾಡಿದ್ದೆ. ಬಟ್ ನನಗೆ ಗೊತ್ತಿಲ್ಲ ಏನ್ ಸೋರ್ಸು, ನಾನು ಏನ್ ಟ್ರೈ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂಡ್ ನಾನು ಟ್ರೈ ಕೂಡ ಮಾಡಿಲ್ಲ ಹೊಸದಾಗಿ ಇನ್ಕಮ್ ಪಡಿಯೋಕೆ. ಓಕೆ, ಸೊ ಅದಕ್ಕೋಸ್ಕರ ನನ್ನ ಇನ್ಕಮ್ ಏನು ಅಷ್ಟೊಂದು ಹ್ಯೂಜ್ ಡಿಫ್ರೆನ್ಸ್ ಆಗಿಲ್ಲ. ಆದರೆ ಇನ್ಕಮ್ ಒಂದು ಒಳ್ಳೆ ರೀತಿಯಲ್ಲಿ ಬರ್ತಾ ಹೋಗಿದೆ. ಬಟ್ ನಾನು ಅನ್ಕೊಂಡಿದ್ದಷ್ಟು ಇನ್ಕಮ್ ನನಗೆ ಲಾಸ್ಟ್ ಇಯರ್ ರೀಚ್ ಆಗಿಲ್ಲ. ಬಿಕಾಸ್ ನನ್ನ ಎಫರ್ಟ್ ಏನೂ ಇರಲಿಲ್ಲ ಅದರಲ್ಲಿ. ಯೂಟ್ಯೂಬ್ ಬಂದ್ರೆ ಯೂಟ್ಯೂಬ್ ಅಲ್ಲಿ ನಂದು ಲಾಸ್ಟ್ ಇಯರ್ ಅರ್ನಿಂಗ್ ಮೇಲೆ ಫೋಕಸಿಂಗ್ ನಿಜವಾಗ್ಲೂ ಇರಲಿಲ್ಲ. ನನಗೆ ಲಾಸ್ಟ್ ಇಯರ್ ಫೋಕಸಿಂಗ್ ಇದ್ದಿದ್ದು ನಾನು, ಯಾಕಂದ್ರೆ ಅದೆಲ್ಲ ಅದೇ ವರ್ಷ ಅಲ್ವಾ ನಾನು ಸ್ಟಾರ್ಟ್ ಮಾಡಿದ್ದು. ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು, ಮಾನಿಟೈಸ್ ಆಗ್ಬೇಕು ನನ್ನ ಚಾನೆಲ್ಲು, ಅಂಡ್ ಒಳ್ಳೆ ಅಂದ್ರೆ ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ಆ ಲೆವೆಲ್ನ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು. ಇದು 3 ಕೂಡ ಆಗಿದೆ ಲಾಸ್ಟ್ ಇಯರ್ ನನ್ನ ವಿಷನ್ ಬೋರ್ಡ್ ಅಲ್ಲಿ. ನನ್ನ ಚಾನೆಲ್ ವಾಚ್ ಅವರ್ ಕಂಪ್ಲೀಟ್ ಆಯ್ತು, ಮಾನಿಟೈಸ್ ಆಯ್ತು, ಅಂಡ್ ನನಗೆ ಬೇಕಾಗಿರೋ ಟಾರ್ಗೆಟ್ ಲೈಕ್ ಆ ಲೆವೆಲ್ಗೆ ಬೇಕಾಗಿರುವಂತ ಸಬ್ಸ್ಕ್ರೈಬರ್ ಕೂಡ ಬಂದ್ರು. ಸೊ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಸೊ ಏನ್ ಮಾಡ್ಬೇಕು ಈ ವರ್ಷ, ನೆಕ್ಸ್ಟ್ ಬಂದು ಅರ್ನಿಂಗ್ ಮೇಲೆ ಫೋಕಸ್ ಮಾಡಬೇಕು. ಸೊ
ಇದೊಂದು ಯೂಟ್ಯೂಬಲ್ಲಿ ನನಗೆ ಲಾಸ್ಟ್ ಇಯರ್ ಏನು ಯೂಟ್ಯೂಬ್ ಮೇಲೆ ಗೋಲ್ ಇಟ್ಟಿದ್ದೆ ಅದು ಕಂಪ್ಲೀಟ್ ಆಗಿದೆ. ಓಕೆ, ಇದೊಂದು. ಆ್ಯಂಡ್ ಅರ್ನಿಂಗ್ ಬಂದು ನಾವು ಒಂದೇ ಕೆಲಸ ನಾವು ಓದಿದೀವಿ, ಹೌದು ಇದು ಆಪ್ಟೋಮೆಟ್ರಿಸ್ಟ್ ಜಾಬ್ ಮಾಡ್ತಿದ್ದೀನಿ ಅಂತೆಲ್ಲ, ಒಂದೇ ಈ ಒಂದು ಜಾಬ್ ಮೇಲೆ ನಾನು ಫೋಕಸ್ ಮಾಡಿಕೊಂಡು ಇದೊಂದೇ ಅರ್ನಿಂಗ್ ಮಾಡಬೇಕು ಅನ್ನೋದಕ್ಕಿಂತ ನನಗೆ ಫ್ರೀ ಟೈಮಲ್ಲಿ ಮಲ್ಟಿಪಲ್ ವರ್ಕ್ಸ್ ಏನಾದರೂ ನನಗೆ ಯೂಸ್ ಆಗೋ ಥರ ವರ್ಕ್ಗಳನ್ನ ನಾನು ಮಾಡಬೇಕು ಬಿಡಬೇಕು ಅನ್ನೋದು ನನಗೆ ಜಾಸ್ತಿ, ಲೈಕ್ ಏನೋ ಒಂದು ಕಲಿಬೇಕು, ಏನೋ ಒಂದು ಹೊಸದಾಗಿ ಮಾಡಬೇಕು ಅನ್ನೋದು ನಂಗೆ ಆಲ್ವೇಸ್ ಇಂಟ್ರೆಸ್ಟಿಂಗ್ ಮೈಂಡ್ ಇದ್ದೇ ಇದೆ. ಅದಕ್ಕೋಸ್ಕರನೇ ಅದೇ ಗೋಲ್ ಇಟ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಅದ್ರ ಮೇಲೆ ಈ ವರ್ಷ ಜಾಸ್ತಿ ಫೋಕಸ್ ಮಾಡ್ತೀನಿ ಆ್ಯಂಡ್ ಇನ್ನೂ ಜಾಸ್ತಿ ಅರ್ನಿಂಗ್ ಸ್ಟಾರ್ಟ್ ಮಾಡೋದ ಅಂತ ಅನ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಹೌದು, ಈ ವರ್ಷ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತೀನಿ. ಓಕೆ, ಸೊ ನನ್ನ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಎಲ್ಲ ಹೇಳಿದ್ದೀನಿ ವಿಷನ್ ಬೋರ್ಡ್ದು. ಆ್ಯಂಡ್ ಇನ್ನೊಂದು ವಿಷನ್ ಬೋರ್ಡಲ್ಲಿ ಆಗದೆ ಇರೋದು, ನಾನು ಊರಲ್ಲಿ ಒಂದು ಪುಟ್ಟ ಮನೆ ನನ್ನ ಅಪ್ಪ ಅಮ್ಮಗೆ ಕಟ್ಟಿಸ್ಬೇಕು. ಅದು ಹಳೇ ಮನೆ ಇರೋದು, ಅದೊಂದು ಕಟ್ಟಿಸ್ಬೇಕು ಅಂತ ಅದು ವಿಷನ್ ಬೋರ್ಡಲ್ಲಿ ಇತ್ತು ಲಾಸ್ಟ್ ಇಯರಲ್ಲಿ ಕೂಡ. ಅದು ಆಗಿಲ್ಲ, ಬಟ್ ಈ ವರ್ಷ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಮೈಂಡಲ್ಲಿ ಆಗ್ತಿದೆ ಅನ್ನೋ ಥರ. ಸೊ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಇದಿಷ್ಟು ನನ್ನ ವಿಷನ್ ಬೋರ್ಡ್ ಆಗಿತ್ತು ಲಾಸ್ಟ್ ಇಯರ್ದು. ಈ ವರ್ಷದಲ್ಲಿ ನನ್ನ ವಿಷನ್ ಬೋರ್ಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡ್ತಿದ್ದೀನಿ. ಅದು ಯಾವ ಥರ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದ. ಇದೆಲ್ಲ ಈ ಟಾಪಿಕ್ಸ್ ಎಲ್ಲ ನನ್ನ ಚಾನೆಲ್ ಅಲ್ಲಿ ಹೊಸದಾಗಿ ಬರ್ತಿರೋದು. ಸೊ ನಾನು ಸ್ಕಿನ್ ಕೇರ್ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ ಆ್ಯಂಡ್ ಈ ಥರ ಯೂಸ್ಫುಲ್ ಟಿಪ್ಸ್ಗಳು ಟಾಪಿಕ್ಸ್ಗಳು ಕೂಡ ನಾನು ಕೊಡ್ತಾ ಹೋಗ್ತೀನಿ. ಸ್ಕಿನ್ ಕೇರ್ನು ನಿಲ್ಸಲ್ಲ. ಅಂಡ್ ಲಾಸ್ಟ್ ಇಯರ್ ನನಗೇನೆ ಗೋಲ್ಡನ್ ಇಯರ್ ಅಂತ ಹೇಳ್ಬಿಡ್ತೀನಿ. ಓಕೆ, ನನ್ನ ವಿಷನ್ ಬೋರ್ಡ್ ಅಲ್ಲಿ ಏನೇನಿತ್ತು ಆಲ್ಮೋಸ್ಟ್ 50% ಆಗಿದೆ, 50% ಆಗಿಲ್ಲ. ಓಕೆ, ಯಾಕಂದ್ರೆ 50% ಯಾಕೆ ಆಗಿಲ್ಲ ಅಂದ್ರೆ ಮೇ ಬಿ ನಂದು ಎಫರ್ಟ್ ಇಲ್ಲದೆ ಇರ್ಬೋದು, ಅಥವಾ ಈ ವರ್ಷ ಅದಕ್ಕಿಂತ ಬೆಟರ್ ಆಗಿ ಆ ಗೋಲ್ನ ನಾನು ರೀಚ್ ಮಾಡ್ಬೋದು, ಅದಕ್ಕೆ ಆಗಿಲ್ಲ. ಓಕೆ, ಆದರೆ ನನ್ಗೇನಕ್ಕೆ ಲಾಸ್ಟ್ ಇಯರ್ ಗೋಲ್ಡನ್ ಇಯರ್ ಅಂದ್ರೆ, ನಾನು ಯೂನಿವರ್ಸ್ ಹತ್ರ ಕೇಳ್ಕೊಳ್ಳೋದು, ನನಗೇನ್ ಬೆಸ್ಟ್ ಅಂತ ನೀನ್ ಡಿಸೈಡ್ ಮಾಡಿದ್ಯಾ ಅದನ್ನ ನನ್ಗೆ ಈ ವರ್ಷ ನಿನ್ ಕೊಟ್ಟೇ ಕೊಡ್ಬೇಕು ಅಂತ. ಓಕೆ, ಅದು ಏನು ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಮೈ ಪ್ರೆಗ್ನೆನ್ಸಿ. ನಂದು ಅನ್ಪ್ಲಾನ್ಡ್ ಅಂದ್ರೆ ನನ್ನ ಬೇಬಿ, ಸೊ ವಿಚ್ ಇಸ್ ಸ್ಟಿಲ್ ಅನ್ಬೋರ್ನ್. ನನ್ನ ಪ್ರೆಗ್ನೆನ್ಸಿ ಇಟ್ ವಾಸ್ ಲೈಕ್ ಸರ್ಪ್ರೈಸಿಂಗ್. ಇಟ್ ವಾಸ್ ನಾಟ್ ಪ್ಲಾನ್ಡ್ ಆರ್ ಎನಿಥಿಂಗ್. ಸೊ ಅದೊಂದು ನನಗೆ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಯೂನಿವರ್ಸ್ ಅಂತ ಲಾಸ್ಟ್ ಇಯರ್. ಅದಕ್ಕೋಸ್ಕರ ನನಗೆ ಲಾಸ್ಟ್ ಇಯರ್ ಗೋಲ್ಡನ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಂಡ್ ಈ ವರ್ಷ ಕೂಡ ನನಗೆ ಗೋಲ್ಡನ್ ಇಯರ್ ಆಗಿರುತ್ತೆ, ಬಿಕಾಸ್ ಮೈ ಬೇಬಿ ಈಸ್ ಗೋಯಿಂಗ್ ಟು ಅರೈವ್ ಈ ವರ್ಷ ಅಲ್ವಾ. ಸೊ ಅದಕ್ಕೆ ಈ ವರ್ಷ ಕೂಡ ಗೋಲ್ಡನ್ ಇಯರ್, ಡೈಮಂಡ್ ಇಯರ್, ಪ್ಲಾಟಿನಮ್ ಇಯರ್ ಏನಾದರೂ ಹೇಳ್ಬೋದು. ಸೊ ಐ ಆಮ್ ಸೋ ಈಗರ್ಲಿ ವೇಟಿಂಗ್ ಅಂಡ್ ಐ ಆಮ್ ಸೋ ಹ್ಯಾಪಿ. ಇದೊಂದು ನೋಡೋದ ನನ್ನ ನೆಕ್ಸ್ಟ್ ವಿಷನ್ ಬೋರ್ಡ್ ಯಾವ ತರ ಕ್ರಿಯೇಟ್ ಮಾಡಿರ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಈ ವರ್ಷ ವಿಷನ್ ಬೋರ್ಡ್ಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ, ನನ್ನ ಹಸ್ಬೆಂಡ್ ಈ ವರ್ಷ ನನಗೆ ಇದೆಲ್ಲ ನನ್ನ ಬುಕ್ಗಳು ನೋಡಿದರೆ ಬೇಜಾನ್, ನಾನು ಈ ತರ ಬುಕ್ಗಳು ಬರೆದು ಅದು ಇದು ಅಂತ ಇಟ್ಟಿರೋದೆಲ್ಲ ನೋಡಿದ್ದಾರೆ ಅವರು. ಸೊ ಈ ವರ್ಷ ಇದೊಂದು ಡೈರಿ ಗಿಫ್ಟ್ ಮಾಡಿದ್ದಾರೆ. ಆಲ್ರೆಡಿ ಇದೆ ಡೈರಿಗಳೆಲ್ಲ, ನಾನು ಒಂದೊಂದಕ್ಕೆ ಸಪ್ರೇಟ್ ಇಟ್ಟಿದೆ. ಬಟ್ ಈ ವರ್ಷ ನಾನು ಹೇಳ್ತಿದ್ದೀನಲ್ಲ, ವಿಷನ್ ಬೋರ್ಡ್ ಅಲ್ಲಿ ಒಂದು ಟಿಪ್ಸ್, ಒಂದು ಲಾಜಿಕ್ ಇದೆ ಅಂತ, ಅದನ್ನ ಹೊಸದಾಗಿ ಈ ಡೈರಿಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದನ್ನ ಅವ್ರು ಗಿಫ್ಟ್ ಮಾಡಿದ್ರು ನನಗೆ. ಅಂಡ್ ಇಟ್ ಇಸ್, ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಡೈರಿ ಫಸ್ಟ್ ಆಫ್ ಆಲ್. ಅಂಡ್ ನಮ್ದು ಡೇ ಟು ಡೇ ಲೈಫಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಅವರೇ ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಇಲ್ಲೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಡೈರಿ ಬಗ್ಗೆ ಕೂಡ. ಸೊ ಇದು ನನ್ನ ವಿಷನ್ ಬೋರ್ಡಿಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿರುವಂತ ಡೈರಿ. ಓಕೆ, ಸೊ ದಟ್ಸ್ ಆಲ್. ನನ್ನ ವಿಷನ್ ಬೋರ್ಡ್ ಲಾಸ್ಟ್ ಇಯರ್ದು ಹೀಗಿತ್ತು. ಸೊ ನನ್ನ ಎಕ್ಸ್ಪೀರಿಯನ್ಸ್ನು ಕೂಡ ಶೇರ್ ಮಾಡಿದ್ದೀನಿ. ನಂಬಿ ನೀವೇನಾದ್ರೂ ಒಂದು ಬರೀತೀರಾ, ಕೆಲಸ ಮಾಡ್ತೀರಾ ಅಂದ್ರೆ ಅದು ನಿಮಗೆ ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತಿದ್ದೀನಿ. ಸೊ ದಟ್ಸ್ ಆಲ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ತುಂಬಾ ಲಾಂಗ್ ಆಗಿದೆ ವಿಡಿಯೋ. ಸೊ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ಬೇಕು ಅಂದಾಗ ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಸ್ಪೀಡ್ ಆಗಿ ಇಟ್ಕೊಂಡು ನೋಡಿ ಸ್ವಲ್ಪ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಆಲ್ವೇಸ್ ಬಿ ಹ್ಯಾಪಿ. ಈ ವರ್ಷನ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಜೊತೆ ಕ್ಯಾರಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್ ಎವ್ರಿ ಒನ್. ಟೇಕ್ ಕೇರ್.